ಹಾಯ್, ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ಇನ್ಫಾರ್ಮೇಶನ್ ಮೆಡಿಕಲ್ ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಿಸಿದ್ದು. ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ KCET ಸೆಕೆಂಡ್ ರೌಂಡ್ ರಿಸಲ್ಟ್ ಇದೆ. ಅದರಲ್ಲಿ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ ಅನ್ನ ನೀವು ಪಡೆದುಕೊಂಡಿದ್ರೆ ನಿಮಗೆ ಚಾಯ್ಸ್ ಎಂಟ್ರಿ ಇರಲ್ಲ. ನಿಮಗೆ ಇರುವಂತಹ ಆಪ್ಷನ್ ಏನು ಅಂತ ಹೇಳಿದ್ರೆ, ಒಂದು ಅಡ್ಮಿಷನ್ ಮಾಡ್ಕೊಳ್ಬಹುದು, ಇಲ್ಲದ್ರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬಹುದು. ಸರಿನಾ? ಈಗ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ ಇದರಲ್ಲಿ ಯಾವುದೋ ಒಂದು ಕೋರ್ಸ್ ನಿಮ್ಗೆ ಅಲಾಟ್ ಆಗಿದ್ದರೆ ನೀವೇನು ಮಾಡ್ತೀರಾ, ಈಗ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ. ಚಲನ ಡೌನ್ಲೋಡ್ ಮಾಡ್ಕೊತೀರಾ, ಫೀಸನ್ನ ಪೇ ಮಾಡ್ತೀರಾ, ಅದರ ನಂತರ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತೀರಾ. ನಂತರ ಈಗ ಫಸ್ಟ್ ರೌಂಡನ್ನ ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು MBBS ಕೋರ್ಸ್ಗೋಸ್ಕರ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿದ್ರೆ, ಕಾಷನ್ ಡಿಪಾಸಿಟ್ ಅನ್ನ ನೀವು ಪೇ ಮಾಡಿ ಸೆಕೆಂಡ್ ರೌಂಡಲ್ಲಿ ಸೀಟನ್ನು ಪಡೆದುಕೊಂಡಿದ್ರೆ, ಅಂದರೆ ಮೆಡಿಕಲ್ ಸೀಟನ್ನು ಪಡೆದುಕೊಂಡಿದ್ರೆ, MBBS ಸೀಟನ್ನು ಪಡೆದುಕೊಂಡಿದ್ರೆ, ಆ ಟೈಮಲ್ಲಿ ನೀವೇನು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿದ್ರಿ ಅದನ್ನು ಫೀಸಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸರಿನಾ? ಈಗ ನೀವು MBBS ಕೋರ್ಸ್ಗೋಸ್ಕರ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿದ್ರಿ, ಬಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಈಗ ಅಲಾಟ್ ಆಗಿರೋದು BAMS ಅಥವಾ BDS ಸೀಟ್. ಆ ಟೈಮಲ್ಲಿ ಕಾಷನ್ ಡಿಪಾಸಿಟ್ ಅನ್ನ ಫೀಸಲ್ಲಿ ಕನ್ಸಿಡರ್ ಮಾಡಲ್ಲ. ನೀವು ಮತ್ತೆ ಸೆಪರೇಟ್ ಆಗಿ ಈ BDS ಅಥವಾ BAMS ಕೋರ್ಸ್ಗೆ ಫೀಸನ್ನು ಪೇ ಮಾಡಬೇಕಾಗತ್ತೆ ಅಡ್ಮಿಷನ್ಗೋಸ್ಕರ. ಹಾಗಂತ ಕಾಷನ್ ಡಿಪಾಸಿಟ್ ಅಮೌಂಟ್ ಏನಿದೆ ಅದು ಲಾಸ್ ಆಗಲ್ಲ. ಕಾಷನ್ ಡಿಪಾಸಿಟ್ ಅಮೌಂಟನ್ನು ನಿಮಗೆ ರಿಟರ್ನ್ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂದೆ ಲಿಂಕನ್ನು ಕೊಡ್ತಾರೆ, ಅದ್ರ ಮೂಲಕ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕು. ಅದನ್ನು ಯೂಸ್ ಮಾಡಿಕೊಂಡು ನೀವೇನು ಪೇ ಮಾಡಿರ್ತೀರ ಅದನ್ನು ರಿಟರ್ನ್ ಮಾಡ್ತಾರೆ. ಕಾಷನ್ ಡಿಪಾಸಿಟ್ ಅಮೌಂಟನ್ನು ರಿಟರ್ನ್ ಮಾಡ್ತಾರೆ. ನಂತರ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ MBBS ಆಗಿರಬಹುದು, BDS ಆಗಿರಬಹುದು ಅಥವಾ BAMS ಸೀಟ್ ಅಲಾಟ್ ಆಗಿದೆ, ಬಟ್ ನನಗೀಗ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಆ ರೀತಿ ಇದೆ ಅಂತಹ ವಿದ್ಯಾರ್ಥಿಗಳು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. KEA ಆಫೀಸ್ ಬೆಂಗಳೂರು ಅಲ್ಲಿ ಸೆಪ್ಟೆಂಬರ್ 25 ಸಂಜೆ 5:30 ಒಳಗಡೆ ವಿಸಿಟ್ ಮಾಡಬೇಕು. ಸೆಪ್ಟೆಂಬರ್ 25ಕ್ಕಲ್ಲ, ಅದಕ್ಕಿಂತ ಮೊದಲು ವಿಸಿಟ್ ಮಾಡಬಹುದು, ಬಟ್ ಸೆಪ್ಟೆಂಬರ್ 25 ಸಂಜೆ 5:30 ಲಾಸ್ಟ್ ಡೇಟ್ ಮತ್ತು ಲಾಸ್ಟ್ ಟೈಮ್ ಆಗಿರುತ್ತೆ. ಸೊ ಅದಕ್ಕಿಂತ ಮೊದಲು ವಿಸಿಟ್ ಮಾಡಬೇಕು. ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ, ಅಂದರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದ್ರ ನಂತರ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬಹುದು. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು MBBS ಸೀಟ್ಗೋಸ್ಕರ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ರು, ಸೀಟ್ ಅಲಾಟ್ ಆಗಿದ್ರು ಕೂಡ ಅವರಿಗೆ ಈಗ ಬೇಡ ಅಂತ ಹೇಳಿದ್ರೆ ಕಾಷನ್ ಡಿಪಾಸಿಟ್ ಏನು ಪೇ ಮಾಡಿರ್ತೀರಾ ಅದನ್ನ ಕೇದವರೇ ಇಟ್ಕೋತಾರೆ. ನಿಮಗೆ ಕಾಷನ್ ಡಿಪಾಸಿಟ್ ರಿಟರ್ನ್ ಮಾಡಲ್ಲ ಸೀಟ್ ಕ್ಯಾನ್ಸಲೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ. ಸರಿನಾ? ಅದಂತರ ಮತ್ತೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಈಗ BAMS ಅಥವಾ BDS ಸೀಟ್ ಅಲಾಟ್ ಆಗಿದೆ, ಬಟ್ ಅವರು ಕೂಡ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋತಾ ಇದ್ರೆ ನೀವೇನು ಮಾಡಿರ್ತೀರಾ, ಫೀಸನ್ನ ಪೇ ಮಾಡಿ ಬಂದಿರ್ತೀರಾ BAMS ಅಥವಾ BDS ಸೀಟ್ಗೆ. ಸೊ ಆ ಫೀಸ್ ಏನಿರುತ್ತೆ ಅದರಲ್ಲಿ 10,000 ರೂಪೀಸನ್ನು ಕೇದವರು ಕಟ್ ಮಾಡ್ಕೋತಾರೆ, ಬಾಕಿದನ್ನು ನಿಮಗೆ ರಿಟರ್ನ್ ಮಾಡ್ತಾರೆ. ಬಟ್ ನೀವು ಕೂಡ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬಹುದು. ನಂತರ ಮತ್ತೆ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲಿ BAMS ಅಥವಾ BDS ಸೀಟ್ ಅಲಾಟ್ ಆಗಿದೆ, ಅದನ್ನು ಈಗ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಿದ್ದೀರಾ, ಆವಾಗ 10,000 ರೂಪೀಸ್ ಫೈನ್ ಕಟ್ಟಬೇಕಾಗತ್ತೆ. ಅದರಂತ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬಹುದು. ನಂತರ ಒಂದು ಗುಡ್ ನ್ಯೂಸ್ ಅಂತ ಕೂಡ ನಿಮ್ಗೆ ಹೇಳ್ಬೋದು. ಏನಂತ ಹೇಳಿದ್ರೆ, ಈಗ ಸೆಕೆಂಡ್ ರೌಂಡ್ ನಂತರ ಮಾಪಪ್ ರೌಂಡ್ ನಡೆಯುತ್ತೆ. ಆ ಮಾಪಪ್ ರೌಂಡಲ್ಲಿ ಸೀಟ್ ಕ್ಯಾನ್ಸಲ್ ಮಾಡಿಕೊಂಡಂತಹ ವಿದ್ಯಾರ್ಥಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಯಾವುದಕ್ಕೆ ಹೇಳಿ, ಈ ನೀಟ್ ರಿಲೇಟೆಡ್ ಮಾಪಪ್ ರೌಂಡ್ನಲ್ಲಿ. ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ನೋಡ್ಸಿದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.